ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮದುವೆ ಮನೆಯಲ್ಲಿ ಮಲ್ಲಿ ಅಷ್ಟು ಜನಗಳ ಮುಂದೆ ಅಷ್ಟು ಗೋಗರಿದ್ರು ನಿಮ್ಮ ಮನ್ಸು ಕರಗಲಿಲ್ಲ. ಅಂಥ ಕಲ್ಲು ಮನಸ್ಸು ಈಗ ಕರಗಿ ನೀರಾಗಿ ಹರಿತಿದೆ. ಈ ಕಲ್ಲು ನೀರಾಗಿದ್ದ ಮ್ಯಾಜಿಕ್ ನನಗೆ ಅರ್ಥ ಆಗ್ತಿಲ್ಲ. ಮ್ಯಾಜಿಕ್ ಅಷ್ಟೇ ಅಲ್ಲ, ಇದೊಂದು ದೊಡ್ಡ ಪವಾಡ ಅಂದ್ರೂ ತಪ್ಪಾಗಲ್ಲ. ತಪ್ಪಲ್ಲ, ಅದಕ್ಕೆ ಅದು ಪವಾಡನೇ. ಆ್ಯಂಡ್ ಇದೆಲ್ಲ ಸಾಧ್ಯ ಆಗಿದ್ದು ಹೊತ್ತಿಗೆ ನನಗೆ ಮಲ್ಲಿ ಮೇಲಿರೋ ಪ್ರೀತಿಯಿಂದ. ಅದು ಆ ರಾಂಗ್ ಟೈಮಲ್ಲಿ ನಾನು ಆ ಥರ ಕೆಟ್ಟದಾಗ ನಡ್ಕೋಬೇಕಾಯ್ತು ಅದಕ್ಕೆ. ಅದು ಅದರಿಂದ ಕಾರಣ ಇದೆ. ಎಷ್ಟು ಜನ ರಿಲೇಟಿವ್ಸ್ ಎಲ್ಲ ಬಂದಿದ್ರು ನನ್ನ ಮದುವೆಗೆ. ಅವ್ರ ಮುಂದೆ ನಮ್ಮ ಫ್ಯಾಮಿಲಿ ಗೌರವ ನನ್ನಿಂದ ಹಾಳಾಗ್ತಿದೆ ಅನ್ನೋದನ್ನು ಹೇಗೆ ಸಹಿಸ್ಕೊಂಡಿರಲಿ, ಅದಕ್ಕೆ ಆ ಒಂದು ಕಾರಣಕ್ಕೋಸ್ಕರ ನಾನು ಆ ರೀತಿ ನಡ್ಕೊಂಡೆ. ನಾನು ಮಾಡಿ ತಪ್ಪೆ, ಅದಕ್ಕೆ ಒಪ್ಕೋತೀನಿ. ಬಟ್ ಅದರ ಅರ್ಥ ನನಗೆ ಅವಳ ಮೇಲೆ ಪ್ರೀತಿನೇ ಇಲ್ಲ ಅಂತಲ್ಲ. ಆವತ್ತಿನ ದಿನ ಆ ಸಿಚುಯೇಷನಲ್ಲಿ ನನಗೆ ಅವಳ ಮೇಲೆ ಇದ್ದಿದ್ದ ಪ್ರೀತಿನ ನಾನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲಿಲ್ಲ ಅದಕ್ಕೆ, ಬಿಕಾಸ್ ನಾನು ಆ ಥರ ಸಿಚುಯೇಷನಲ್ಲಿ ಇದ್ದೆ. ಬಟ್ ಈಗ ಆ ಥರ ಇಲ್ಲ. ಐ ಹೋಪ್ ನಿಮಗೆಲ್ಲ ಕ್ಲಿಯರ್ ಆಗಿದೆ. ಯು ಹ್ಯಾವ್ ಅ ಕ್ಲಾರಿಟಿ ಅಂತ ಅನ್ಕೋತೀನಿ. ನೋಡಿ, ನೀವು ಮಲ್ಲಿ ಜೊತೆ ಚೆನ್ನಾಗಿದ್ದೀರಾ ಅಂದರೆ ನನಗಿಂತ ಹೆಚ್ಚು ಖುಷಿ ಇನ್ಯಾರಿಗೂ ಆಗಲ್ಲ. ಆದರೆ ಒಂದು ವೇಳೆ ಅದೇನಾದರೂ ಸುಳ್ಳಾದರೆ, ನೀವು ಮಾಡ್ತಿರೋದು ಡ್ರಾಮಾ ಅಂತ ಆದರೆ ಅದನ್ನು ಖಂಡಿತ ನಾನು ಸಹಿಸ್ಕೊಳ್ಳಲ್ಲ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಪ್ರತಿ ಸಾರಿ ಬದಲಾಗ್ತೀನಿ ಅಂದಾಗೆಲ್ಲ ಏನಾದರೂ ಒಂದು ಆಗಬಾರ್ದಾಗತ್ತೆ. ಮನೇಲೊಂದು ತೊಂದರೆ ಕಾಣಿಸ್ಕೊಳುತ್ತೆ. ಇದು ಸಾಕಷ್ಟು ಸಲ ಪ್ರೂವ್ ಆಗಿದೆ. ನಿಮ್ಮ ಒಳ್ಳೆತನ ಮನೇಲಿ ಏನಾದರೂ ಒಂದು ಸಮಸ್ಯೆಗೆ ಡೈರೆಕ್ಟಾಗಿ ಲಿಂಕ್ ಆಗಿರುತ್ತೆ. ಏನೋ ನಿಮ್ಮ ಒಳ್ಳೆತನ ಮುಂದೇನೋ ಕೆಟ್ಟದಾಗುತ್ತೆ ಅನ್ನೋದಕ್ಕೆ ಮುನ್ಸೂಚನೆ ಅನಿಸುತ್ತೆ. ಏನೋ ಈ ರೋಡಲ್ಲಿ ಬೋರ್ಡ್ ಹಾಕಿರ್ತಾರಲ್ಲ, ಆಕ್ಸಿಡೆಂಟ್ ಝೋನ್, ಎಚ್ಚರಿಕೆಯಿಂದ ಇರಿ, ಅದು ಬೇಡ ಬೇಡ ಅಂದರೂ ನೆನಪಾಗುತ್ತೆ. ನಿಮ್ಮ ಹಿಸ್ಟ್ರಿ ಅಷ್ಟು ಭಯಂಕರವಾಗಿದೆ. ಮೋಸ್ಟ್ಲಿ ಆ ಕಾರಣಕ್ಕೆ ನನಗೆ ಹಾಗನ್ನಿಸ್ತದೆ. ಇಲ್ಲ, ಅದಕ್ಕಲ್ಲ. ಬೇಸಿಕಲಿ ನಿಮಗೆ ನಾನಂದ್ರೆ ಇಷ್ಟ ಇಲ್ಲ. ಅದಕ್ಕೆ ನಾನು ಏನೇ ಮಾಡೋಕ್ಕೋದ್ರೂ ಅದು ನಿಮಗೆ ಯಾವಾಗಲೂ ನೆಗೆಟಿವ್ ಆಗೇ ಕಾಣುತ್ತೆ. ಜಯದೇವರೇ, ನಾನು ಈ ಮನೆ ಸೊಸೆ ಅಂದಮೇಲೆ ಈ ಮನೇಲಿರೋರು ಬೈ ಡಿಫಾಲ್ಟ್ ನನ್ನೋರು. ಈ ಮನೇಲಿರೋರು ಎಲ್ಲರೂ ನಾನು ಇಷ್ಟಪಡ್ತೀನಿ, ನಿಮ್ಮನ್ನು ಇಷ್ಟಪಡ್ತೀನಿ. ಎಲ್ಲರ ಥರ ನಾನು ನಿಮ್ಮನ್ನು ಗೌರವಿಸ್ತೀನಿ. ಆದರೆ ನನ್ನ ಇಷ್ಟ ಕಷ್ಟ ಅನ್ನೋದು ಅವ್ರವ್ರ ನಡವಳಿಕೆ ಮೇಲೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ನಾನು ಸ್ವಲ್ಪ ನಿಷ್ಠುರವಾದಿ. ತಪ್ಪು ಯಾರೇ ಮಾಡಿದ್ರೂ ತಪ್ಪನ್ನ ತಪ್ಪು ಅನ್ನೋ ಕ್ಯಾರೆಕ್ಟರ್ ನಂದು. ನಾನಿರೋದೇ ಹೀಗೆ. ಎನಿವೇಸ್, ನಿಮ್ಮ ಅತ್ತಿಗೆಯಾಗಿ ನಿಮಗೊಂದು ಅಡ್ವೈಸ್ ಮಾಡ್ತಿದ್ದೀನಿ. ನಿಮ್ಮಿಂದ ಮಲ್ಲಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆಗ ನಿಮಗೆ ಕ್ಷಮಿಸೋ ಮಾತೇ ಇರಲ್ಲ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಗುಡ್ ನೈಟ್. ಲೈಫಲ್ಲಿ ಏನೇನೋ ನೋಡಿದ್ದೀನಿ, ಎಂತೆಂಥವ್ರನ್ನ ಫೇಸ್ ಮಾಡಿದ್ದೀನಿ. ಆದರೆ ಈ ಭೂಮಿಕಾ ಕೈಲಿ ಹೇಳಿಸ್ಕೊಳ್ಳೋ ಹಾಗಾಯ್ತಲ್ಲ ನನ್ನ ಜೀವನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.